ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಮೂಲಂಗಿ ಪಚಡಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದು, ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಫಸ್ಟ್ ನಾನು ಒಂದು ಬಾಳ್ಗಿ ಬಿಸಿ ಮಾಡ್ಕೊಂಡು ಅದಕ್ಕೆ 1 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡೇನಿ. ನೀವು ನಾರ್ಮಲ್ ಎಣ್ಣೆನೂ ಹಾಕೋಬೋದು ಅಥವಾ ಸಾಸಿವೆ ಎಣ್ಣೆನೂ ಹಾಕೋಬೋದು. ನಾನು ನಾರ್ಮಲ್ ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಕಾದ್ಮೇಲೆ ಒಂದು 2 ಟೊಮೆಟೋನ, 1 ಟೊಮೆಟೋದಾಗ 2 ಭಾಗ ಮಾಡಿ ಅವನ್ನ ಫ್ರೈ ಮಾಡ್ಕೋತೇನಂತ. 2 ಸೈಡು ಚಲೋತ್ನಂಗೆ ಫ್ರೈ ಆಗಬೇಕು. ಫಸ್ಟ್ ಟೊಮೆಟೊ ಹಾಕ್ಕೊಂಡೆ, ಅದಾದಮೇಲೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೇನಿ, ಸಿಪ್ಪಿ ಸುಲಿದು. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ನಾ ಇಲ್ಲೇ 2 ಮೆಣಸಿನ್ಕಾಯಿ ಹಾಕ್ಕೊಂಡೇನಿ. ಸೊ ಬರ್ರಿ ಇವನ್ನ ಚಲೋತ್ನಂಗೆ ಫ್ರೈ ಮಾಡೋಣಂತ. ಸೊ ಒಂದು ಸೈಡ ಬೆಂದಾವ್ ನೋಡ್ರಿ, ಇನ್ನು ಈ ಸೈಡ ನಾನು ಹೊಳಿಸಿ ಹಾಕೋತೀನಿ. ಇವು ಎಷ್ಟು ಚಲೋ ಬೇಯ್ತಾವಲ್ಲ ಅಷ್ಟು ಪಚಡಿ ಭಾರಿ ಟೇಸ್ಟಾಗಿ ಬರ್ತೈತಿ. 2 ಕಡೆ ನಾವು ಚಲೋತ್ನಂಗೆ ಬೇಯಿಸ್ಕೊಂಡು ನಾನು ನಿಮ್ಗೆ ಸಿಗ್ತೇನಂತ. ಸೊ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಚಲೋತ್ನಂಗೆ ರೋಸ್ಟ್ ಆಗ್ಯಾವ ನೋಡ್ರಿ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡು ಇವನ್ನ ಕಂಪ್ಲೀಟ್ ತಣ್ಣಗೆ ಮಾಡ್ಕೋತೀನಿ. ತಣ್ಣಗಾದ್ಮೇಲೆ ಇವನ್ನ ಚಾಪ್ ಮಾಡ್ಕೊಳ್ಳೋಂತ. ಬರ್ರಿ ತಣ್ಣಗೆ ಮಾಡ್ಕೊಂಡು ನಾನು ನಿಮ್ಗೆ ಸಿಗ್ತೇನೆ. ಸೊ ಇದು ತಣ್ಣಗಾಗೈತಿ. ಈಗ ಟೊಮೆಟೊದ ಮ್ಯಾಲಿಂದೆಲ್ಲ ಸಿಪ್ಪಿ ತಕ್ಕೊಳ್ಳೋಣಂತ, ಅಂದ್ರೆ ಪಚಡಿ ಟೇಸ್ಟಾಗಿ ಬರ್ತೈತಿ. ಬರ್ರಿ ಇದ್ರದ್ದು ಸಿಪ್ಪಿ ತಕ್ಕೊಂಡು ನಾನು ನಿಮ್ಗೆ ಸಿಗ್ತೇನೆ. ಟೊಮೆಟೊದೆಲ್ಲ ಸಿಪ್ಪಿ ತಕ್ಕೊಂಡ್ಮೇಲೆ ನಾ ಇದನ್ನು ಒಂದು ಬ್ಲೆಂಡರಿಗೆ ಹಾಕ್ಕೊಳತ್ತೀನಿ. ನೀವು ಬ್ಲೆಂಡರ್ನಾಗ ಬ್ಲೆಂಡ್ ಮಾಡತ್ತಿಲ್ಲ ಅಂತಂದ್ರೆ ಚಾಪರ್ನಾಗೂ ಮಾಡ್ಬೋದು, ಇಲ್ಲ ಕುಟಾನಿನಾಗ ಕುಟ್ಟಿನೂ ಮಾಡ್ಬೋದು. ಆ ಥರ ಮಾಡಿದ್ರೂ ಭಾರಿ ಟೇಸ್ಟಾಗಿ ಬರ್ತೈತಿ. ಸೊ ಹುರ್ಕೊಂಡಿರೋದನ್ನು ಅಷ್ಟು ನಾ ಬ್ಲೆಂಡರಿಗೆ ಹಾಕಿದ್ಮೇಲೆ 2 ಮೂಲಂಗಿನ ನಾನು ಮ್ಯಾಲಿಂದ ಸಿಪ್ಪಿ ತೆಗೆದು ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ಇಟ್ಕೊಂಡೇನಿ. ಅದನ್ನು ನಾನು ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಅದರದ್ದು ಮೂಲಂಗಿ ಸೊಪ್ಪೇನಿರ್ತೈತಲ್ಲ ಅದನ್ನು ಕೂಡ ನಾವು ಇಲ್ಲೇ ಬ್ಲೆಂಡರಿಗೆ ಹಾಕ್ಕೊಳ್ಳೋಣಂತ. ಸ್ವಚ್ಛಕ್ಕೆ ತೊಳೆದು ಸಣ್ಣಗೆ ಹೆಚ್ಚಿ ಹಾಕ್ಕೊಳತ್ತೀನಿ. ಮತ್ತು ಒಂದು 10 ರಿಂದ 12 ಹೆಸರಿನಷ್ಟು ನಾನು ಇಲ್ಲೇ ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡೇನಿ. ಈಗ ಇದನ್ನಿಷ್ಟೂ ಸೇರಿಸಿ ನಾನು ಬ್ಲೆಂಡ್ ಮಾಡ್ಕೊಂಡು ಬರ್ತೇನಂತ. ಸೊ ಇದನ್ನು ಸಣ್ಣಾಗಿ ನಾನು ಬ್ಲೆಂಡ್ ಮಾಡ್ಕೊಂಡು ಬಂದೆ ನೋಡ್ರಿ. ಇದರೊಳಗಿಂದ ಬ್ಲೇಡ್ ತೆಗಿತೀನಿ. ಈಗ ಇದಕ್ಕೆ ಮಿಕ್ಸ್ಚರ್ ಮಾಡೋಕ್ಕಂತ ಹೇಳಿ ನಾನು ಸ್ವಲ್ಪ ಮಸಾಲೆ, ಬೇಸಿಕ್ ಮಸಾಲೆ ಆ್ಯಡ್ ಮಾಡ್ತೀನಿ. ಅದೇನಂತಂದ್ರೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪೌಡ್ರನ್ನ ಹಾಕ್ತೀನಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಆಮ್ಚೂರ್ ಪೌಡರ್ನ ಹಾಕ್ತೀನಿ. ನೀವು ಚಾಟ್ ಮಸಾಲನಾದರೂ ಹಾಕೋಬೋದು ಅಥವಾ ಕಾಲ ನಮಕಾದರೂ ಹಾಕೋಬೋದು. ಈಗ ನಾನು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿದ್ವಿ ಅಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಮೂಲಂಗಿ ಪಚಡಿ ರೆಡಿ ಆಗಿಬಿಡ್ತೈತೆ ನೋಡ್ರಿ. ಇದನ್ನು ಪರ್ಟಿಕ್ಯುಲರ್ ಆಗಿ ನೀವು ಪರೋಟಾ ಜೊತೆ ಸರ್ವ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ಸೊ ನಾನು ಮಾಡಿದಂಥ ಮೂಲಂಗಿ ಪಚಡಿ ರೆಡಿ ಆಗೈತಿ. ಬರ್ರಿ ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ನಾನು ಮಾಡಿದಂಥ ಮೂಲಂಗಿ ಪಚಡಿ ರೆಡಿ ಆಗೈತಿ ನೋಡ್ರಿ. ಡಿಫ್ರೆಂಟಾಗಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟು ಕೂಡ ಇರ್ತೈತಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನಾಗೆ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸೇ ಭಾಳಷ್ಟು ಜನ ಮಟ್ಟ ರೀಚ್ ಆಗ್ತಾವೆ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.